ಯಾಕಮ್ಮ ಚೈತ್ರ ಯಾಕೆ ಚೆನ್ನಾಗಿಲ್ವಿ ಎದ್ದಾಗಿಂದಾನು ಸುಮ್ಮನೆ ಮನಿಕೊಂಡೆ ಇದೆಯಾ ಬಟ್ಟೆ ಎಲ್ಲ ನಾವು ಒಗ್ಯವು ಹಂಗೆ ಇದಾವೆ ಕಣಮ್ಮ ಅವನ್ನ ಬಟ್ಟೆನ ನಾವು ಒಗ್ದಾಕ ಹಾಕಿಲ್ವಿ ಒಗಿಬೇಕಾಯ್ತು ಕಣತೆ ಯಾಕೆ ಚೆನ್ನಾಗಿರ್ಲಿಲ್ಲ ಯಾಕೋ ಒಂಥರ ಮೈ ಕೈ ಎಲ್ಲ ನೋಯ್ಯೋದು ಮೈ ಬಿಸಿ ಆದಂಗಾಗಿತ್ತು ತಲೆ ನೋಯ್ಯೋದು ಅದಕ್ಕೆ ಸ್ವಲ್ಪ ಹೊತ್ತು ಮನಿಕೊಂಡಿದ್ದೆ ಬಿಡು ಒಗ್ದಾಕ್ತೀನಿ ನಾನು ಆಮೇಲೆ ನಾನು ಒಗ್ಯನ ಅಂದ್ಕೊಂಡೆ ಕೈ ಎಲ್ಲ ನೋಯ್ತಾವೆ ಅದಕ್ಕೇನೆ ಬಿಡತ್ತ ಒಗಿತೀಯನ ಅಂತ ಸುಮ್ಮನೆ ಅದೇ ಬಿಡು ಒಗ್ದಾಕನಿ ಏನು ಬೇಡ ನಾನೆಲ್ಲ ಒಗಿತೀನಿ ಸುಮ್ಕಿರು ಆಮೇಲಿಂದನ ಎದ್ದು ಒಗಿತೀನಿ ಯಾಕಮ್ಮ ಚೆನ್ನಾಗಿಲ್ವಿ ಇಲ್ಲ ಕಣಮ್ಮ ಯಾಕೋ ನೋವು ಮೈ ಕೈ ಎಲ್ಲ ನೋಯ್ತೈತೆ ಯಾಕೋ ಒಂಥರ ಜ್ವರ ಬಂದಂಗೆ ಆಗೈತೆ ಅದಕ್ಕೆ ಬಟ್ಟೆ ಒಗ್ಯವೆಲ್ಲ ಹಂಗೆ ಇದ್ವು ಒಗ್ಯಕ್ಕಾಗಲಿಲ್ಲ ಅದಕ್ಕೆ ಅತ್ತಿ ಹೀಗೆ ಎಬ್ಬರಿಸ್ತು ಮನಿಕೊಂಡಿದ್ದೆ ಯಾಕೋ ಒಂಥರನ ಸುಸ್ತಾದಂಗೆ ಆಗೋದು ಕಾಲೆಲ್ಲ ನೋಯ್ಯವ ಯಾಕನ ಅದಕ್ಕೆ ಮನಿಕೊಂಡಿದ್ದೆ ಹುಡುಗರು ಮನಿಕೊಂಡವೆ ನಮ್ಮ ಇಬ್ರು ಮನಿಕೊಂಡ ಇದ್ದಾರೆ ವರ್ಷವ್ರೇನ ಬಂದಿದ್ರೇನತ್ತೆ ಇಲ್ಲ ಕಣೆ ಬಂದಿಲ್ಲ ಯಾಕೆ ಎಲ್ಲಿ ಹೋಗ್ಯವನಿ ಅತ್ತ ಹೋಗಿದ್ರು ಅದಕ್ಕೆ ಏನಾನ ಬಂದ್ರೇನೋ ಅಂತ ಹೇಳಿ ಇಲ್ಲಿಗೇನ ಬಂದವ್ರೇನೋ ಅಂತ ಬಂದೆ ಮಿನ್ನ ಒಂದೆರಡು ಉತ್ತರ ಬಟ್ಟೆ ಇದಾವೆ ಕಣೆ ಒಂದೆರಡು ಒಗ್ದಾಕ್ತಿದ್ದೆ ನಾನ್ಯಾಕೆ ಒಗ್ಯಾನ ನಾನೇ ನಿಮ್ಮ ಮನೆ ಆಳೆ ಒಗ್ದಾಕಕ್ಕೆ ಹೆಂಗೆ ಕೇಳ್ತೀರಿ ನೋಡಿ ಬಟ್ಟೆ ಒಗಿ ಅಂತ ಹೇಳ್ತೀರಲ್ಲಕ್ಕ ನೀವು ನನಗೆ ಅಲ್ಲ ಹಿಂಗೆ ಯಾವಾಗ ನಾವು ಕೊಡ್ತಿದ್ದಲ್ಲ ಯಾಕೆ ಹಾಕಿರ್ಲಿಲ್ಲ ಮೈ ಕೈ ಎಲ್ಲ ನೋಯ್ಯೋದು ಒಂಥರ ಜ್ವರ ಬಂದಂಗೆ ಆಗಿತ್ತು ಅದಕ್ಕೇನೆ ಕೊಡ್ತಿದ್ದೇನೋ ಅಂತೇಳಿ ಕೇಳಿದೆ ಋತು ನಾವು ಹುಡುಗರ ಒಂದೆರಡು ಹಂಗೆ ಇದ್ವು ಅದಕ್ಕೆ ಕೊಡ್ತಿದ್ದೆ ನಾವು ಅತ್ತಿಗೆ ಬೇರೆ ಆಗಲ್ಲ ಅದಕ್ಕೆ ಅದಕ್ಕೇನೆ ನೀನು ಕೊಡ್ತಿದ್ದೇನೋ ಅಂದ್ಕೊಂಡು ಕೊಡು ಒಂದೆರಡು ಇದ್ದಾವೆ ಇಲ್ಲ ಕಣಕ್ಕ ಒಗ್ಯಕ್ಕಾಗಲ್ಲ ನನಗೆ ಕೆಲಸ ಇದ್ದಾವೆ ಬಾರಮ್ಮ ತಾಯಿ ಏನು ಒಗಿದಿದ್ರು ಒಟ್ಟೆ ಅದ್ಯಾಕೆ ಪಯ್ಯನ ಹಂಗೆ ಹೋಗ್ತೀಯ ಏನು ಒಗಿದಿದ್ರು ಒಟ್ಟೆ ಮತ್ತೇನು ಹಂಗೆ ಎಲ್ಲದಕ್ಕೂ ಯಾಕನ ಬರಲಿ ಯಾವಾಗನ ಬರಲಿ ಹಂಗೇನೆ ಬೊತ್ತು ಕೇಳ್ತಿರಲ್ಲಕ್ಕ ಒಂದೆರಡು ಬಟ್ಟೆ ಇದಾವಾಗಿ ಅಲ್ಲೊಂದಿಟ್ಟು ನೆಲ ಒರೆಸ್ಕೊಡು ಅಲ್ಲೊಂದಿಟ್ಟು ಕಸ ಮಾಡಿ ಎಲ್ಲ ಬರೀ ನಮಗೆ ಬೊತ್ತು ಕೇಳ್ತೀರ ಬರೋದೇ ಬೇಡ ಅಮ್ಮಂಗೆ ಆಗುತ್ತಮ್ಮ ಈ ಮನೆ ಹಾಕಿ ಹಂಗಾಗ್ಲೆಲ್ಲ ಬೊತ್ತು ಕೇಳ್ತೀರಮ್ಮ ನೀವು ಅಯ್ಯೋ ಅವಳಿಗೆ ಯಾಕೆ ಚೆನ್ನಾಗಿರ್ಲಿಲ್ಲ ಅವಳೆ ಅದಕ್ಕೆ ಹೇಳಿಡು ಚೆನ್ನಾಗಿರ್ಲಿಲ್ಲ ಬೆಳಗ್ಗೆಯಿಂದ ಮನಿಕೊಂಡಿತ್ತಲ್ಲ ಅದಕ್ಕೆ ಏನೋ ಹೇಳ್ತು ಒಂದಿಟ್ಟು ಕೊಡುತ್ತೇನೋ ಅಂತ ಹೇಳಿ ಏನೋ ಕೇಳ್ತು ಬಿಡು ಚಿಕ್ಕಮ್ಮ ಅದಕ್ಕೆ ಯಾಕೆ ಬೇಜಾರಾಗ್ತೀಯ ಅಲ್ಲ ಕಣಮ್ಮ ಬಂದಿದ್ದ ತಕ್ಷಣ ಹಂಗೆ ಹೇಳ್ಬಾರ್ದು ಯಾರಿಗೆ ಆಗಲಿ ನಾವೇನೋ ಒಂದು ಕೆಲ್ಸಕ್ಕೆ ಬಂದಿರ್ತೀವಿ ಏನು ಮನೆ ಕೆಲಸದಾರಮ್ಮಂಗೆ ಎಲ್ಲ ಹಾಕ್ಕೊನು ಆಗ್ಲೆಲ್ಲ ಕೆಲಸ ಹೇಳಿದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ ಹಂಗೆ ಹೇಳ್ಬಾರ್ದು ಬಿಡು ಏನೋ ಕೇಳಿದೆ ಅದ್ಯಾಕೆ ಬೇಜಾರಾಗ್ತೀಯಾ ಕೇಳಕ್ಕೆ ಹೋಗಲ್ಲ ಪಟ್ ಸುಮ್ಕಿರು ಹೇಳ್ಬಾರ್ದು ಮತ್ತೆ ಏನು ಮನೆ ಕೆಲಸದಾರಮ್ಮಂಗೆ ನಮ್ಮನ್ನ ಏನಂಗೆ ಆತ್ಕಾನ ಬರಲಿ ಏನೋ ಬೇಜಾರಕ್ಕೊಂದು ಸ್ವಲ್ಪ ಹೊತ್ತು ಬಂದ್ರೂ ಕೆಲಸ ಹೇಳ್ತೀರ ಅದು ಕೇಳೋಕೆ ಹೋಗ್ಬೇಡ ಹಂಗೆ ಹೇಳೋಕೆ ಹೋದ್ರೆ ಸಿಟ್ಟಾಗ್ತಾಳೆ ನೀರು ಕಸ ಹೊಡ್ಕೊಡು ಅಂದಿಟ್ಟು ಬಟ್ಟೆ ಬಾಕ್ಕೊಡು ಅಂದರೆ ಸಿಟ್ಟಾಗ್ತಾಳೆ ನಾನೇನಕ್ಕೆ ಮನೆ ಕೆಲಸ್ತಾಳು ಅನ್ಕೊಂತಾಳೆ ನಾನು ಏನೋ ಬಿಡತ್ಲಾಗೆ ಹೋಗ್ಲಿ ಮಾಡಿಕೊಡ್ತಾಳೆ ಅಂತ ಹೇಳಿದ್ನಪ್ಪ ಆದರೆ ಇವಳು ಸಿಟ್ಟು ಮಾಡ್ಕೊಂತಾಳೆ ಆ ಹುಡುಗರ್ನೂ ಎತ್ಕೊಂಬಕ್ಕೆ ಬರಲ್ಲ ನೋಡ್ಕೊಂಬಕ್ಕೆ ಬರಲ್ಲ ಇವಾಗ ಅಲ್ಲೇನು ಅಷ್ಟು ಇದು ಮಾಡ್ತಾಳೆ ಇವಳಿಗೊಂಥರ ಇವಾಗ ದೌಲತ್ ಬಂತು ಈಗ ಅಮ್ಮಯ್ಯರು ಮಾತಾಡಿಸ್ತಾರೆ ಕಣಮ್ಮ ಅಮ್ಮಯ್ಯರು ಮಾತಾಡಿಸ್ತಾರೆ ಅದಕ್ಕಾಗಿನ ಅವಳಿಗಂತ ದೌಲತ್ ಬಂದೈತಿ ಆಗ ಅಮ್ಮಯ್ಯರ ಮನೆಗೆ ಅವಳೇ ಹೋಗಿದ್ಲಂತೆ ಸುತ್ತಾರ್ಕೊಂಡು ನೋಡಮ್ಮ ಇಷ್ಟು ದಿವಸ ಹೋಗಲ್ಲ ಅಂತಿದ್ದಾಳು ಈಗ ಹೊಲ ಮಾಡಿಸ್ತೀನಿ ಅಂತೇಳಿ ಅವಳೇ ಹೋಗಿದ್ಲಂತಿ ಅದಕ್ಕೆ ಅಮ್ಮಯ್ಯರು ಮಾತಾಡಿಸ್ತಾರೆ ಅದಕ್ಕೆ ಅಲ್ಲ ಮಾತಾಡ್ಸಿನ ಚೆನ್ನಾಗಿರ್ಲಿಲ್ಲ ಬೇಡಂಬಲ್ಲ ತವ್ರ ಮನೆಗಳು ಚೆನ್ನಾಗ ಇದ್ದಾಳೆ ಏನೋ ಇಲ್ಲಿ ಕೇಳಿರು ಇಲ್ಲ ಕಣಕ್ಕ ನನಗೆ ಆಗಲ್ಲ ಅಂದರೆ ಅದೊಂಥರಮ್ಮ ಸುಮ್ಮನೆ ಈ ಹಂಗೆ ಬೇಕಂಗೆ ಮಾತಾಡಿರಿ ನಮ್ಮನ್ನೇ ನಾಳು ಮಾಡ್ಕೊಂಡಿದ್ರಿ ಮನೆ ಕೆಲಸದಾರ ಮಾಡ್ಕೊಂಡಿದ್ರಿ ಅಂತ ಮಾತಾಡ್ತಾಳಲ್ಲ ಹೇಳಿ ಇಷ್ಟು ದಿವಸ ಇಲ್ಲದ ಇವಾಗ ಇಲ್ಲ ಇವಾಗ ಆ ಚಿಕ್ಕಮ್ಮ ತುಂಬ ಬದಲಾಗೈತೆ ನಮ್ಮ ಹುಡುಗರನ್ನ ಸಮೇತ ಮಾತಾಡ್ಸಕ್ಕೆ ಬರೋಲ್ಲ ಗೊತ್ತೇ ನನ್ನೂ ಮಾತಾಡ್ಸಲ್ಲ ಇವಾಗ ತವ್ರ ಮನೆ ಕಡೆಗೆ ಚೆನ್ನಾಗಿರೋಣ ಅಮ್ಮಗಾಗೈತಿ ಇವಾಗ ನಮ್ಮ ತವ್ರ ಮನೆಗೆ ಚೆನ್ನಾಗಿರೋಣ ಅಂತ ಅನ್ನಿಸ್ತಾ ಇರ್ಬೇಕು ಚಿಕ್ಕಮ್ಮನಿಗೆ ಇವಾಗ ಹಂಗೆ ಆಗಿರೋದು ಇವಾಗ ಹಂಗೆ ಮಾತಾಡ್ಸ್ಕೊಂಡು ಅವಳು ಹಂಗೆ ಮತ್ತೆ ಅವರು ಅಲೇನೆ ಮಾಡಿಸ್ಕೊಂಡು ಬೇಡ ಅಂತೇಳಿ ಸುಮ್ಮನಾಗಿದ್ರು ಇವಾಗ ಅಲೇನೆ ಅವಳು ಹೆಂಗೆ ಇದು ಮಾಡ್ತಾ ಇದ್ದಾಳೆ ನೋಡು ಅಪ್ಪ 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 ಅವಳೇ ಓದ್ಲು ಅವ್ರವ್ರು ಚೆನ್ನಾಗಾಗ್ತಾರೆ ಈಗ ತವ್ರ ಮನೆಗೆ ಚೆನ್ನಾಗಿದ್ಬಿಟ್ರೆ ಯಾರ್ದೇನೋ ಅಂತಾರೆ ಇಷ್ಟು ದಿವ್ಸ ಮಾತಾಡಿಸ್ತಿರ್ಲಿಲ್ಲಲ್ಲ ಅದಕ್ಕೆ ಹೇಳ್ದಂಗೆ ಕೇಳಾಳು ನಾವು ಯಾವ ಥರ ಹೇಳಿಲ್ಲ ಅಂತಿರ್ಲಿಲ್ಲ ಮಾಡ್ಕೊಡಾಳು ಯಾತನ ಅಲ್ಲಿ ಮಾಡಿದ್ದು ಇಲ್ಲಿಗೆ ತರೋಳು ಯಾತನ ಆಗ್ಲೇಳು ಅವಳು ಇದು ಮಾಡ್ತಿರ್ಲಿಲ್ಲ ಹಂಗೆ ನೋಡ್ಕೊಂಬಾಳು ಪಾಪ ಸುಮ್ಮನೆ ಇವತ್ತು ಅನ್ಯಾಯ ಆಡಬಾರ್ದು ಯಾತ್ರಾಗನ ಆಗ್ಲೇಳು ಪಾಪ ನೋಡ್ಕೊಂಬಾಳು ಇವತ್ತು ಅದಕ್ಕೆ ನಾವು ಬಿಡತ್ತ ಹೋಗ್ಲಿ ಅಂತ ನನಗೆ ಯಾಕೆ ಚೆನ್ನಾಗಿರಲಿಲ್ಲ ಸುಳಿದಾರ ಬಂದಂಗೆ ಆಗಿದ್ವು ಮಂಗೆ ಇದು ಬಟ್ಟೆ ಎಲ್ಲ ಅದಕ್ಕೆ ಒಂದೆರಡು ಒಗ್ದಾಕಮ್ಮ ಅತ್ತಿ ಕೈಲಿ ಆಗಲ್ಲ ಅದಕ್ಕೆ ಕೈ ಕಾಲು ನೋಯ್ತವೆ ಎಂಬುತ್ತೆ ಅಂತ ಬಟ್ಟೆ ಒಗಿದ್ರೆ ಆಗಲ್ಲ ಒಟ್ಟು ಎಲ್ಲಿ ಅಂತ ಹೇಳಿ ಅಲ್ಲೊಟ್ಟು ಜಾರುತ್ತ ಆಮೇಲೆ ಅಂತ ಹೇಳಿ ನಾನು ಅದಕ್ಕೆ ಬಿಡತ್ತಿ ಏನು ಆಗಿಬೇಡ ನಾನೇ ಒಗ್ದಾಕ್ತೀನಿ ಅಂತ ಅಂದೆ ಬಂದಲ್ಲ ಒಗ್ದಕ್ಕೆ ಹೋಗ್ತಾಳೆ ಅಂತ ಹೇಳ್ದೆ ನನಗೆ ಯಾಕೆ ಚೆನ್ನಾಗಿಲ್ಲ ಒಂಥರ ಯಾಕೋ ದುಗುಡ ಆಗಂಗಾಗೈತೆ ಅದಕ್ಕೆ ಹೇಳಿದ್ ನಮ್ಮ ಅದಕ್ಕೆ ಅವಳು ಕೈ ಹಿಂಗೆ ಹೋದ್ರೆ
ಅದೇ ಮತ್ತೆ ಅವಳು ಸ್ವಾಮಿ ಬೇರೆ ಚೆನ್ನಾಗಿ ಇದ್ದಾಳೆ ಇವಾಗ. ನಂಗೆ ಬೆಳಗ್ಗೆಯಿಂದ ಅಲ್ಲೇದು ಇಲ್ಲಿಗೆ ಇಲ್ಲೇದು ಅಲ್ಲಿಗೆ ಹೋಗ್ತಿತ್ತಪ್ಪ. ಯಾತ ಬಂದ್ಲು ಇಲ್ಲಿಗೆ, ಯಾತ ತಗೊಂಬಂದ್ಲು ತವ್ರ ಮನೆಗೆ. ಯಾತ ಮಾಡಿದ್ಲೇನ ಎಲ್ಲ ತಗೊಂಬಂದ್ಲು. ಹೆಂಗ ಚೆನ್ನಾಗಿದ್ದಾರಮ್ಮ ಇವಾಗ. ಚೆನ್ನಾಗಿರಕ್ಕೆ ನೋಡ್ಬೇಕು 2 ದಿನ. ಇವನು ವರ್ಷನೂ ಹೋಗು ಚೆನ್ನಾಗಿರು ಅಂತ ಹೇಳಿದ್ನಂತೆ. ನಂಗೇನು ಎಲ್ಲರ ತಗೊಂಡು ಅಯ್ಯೋ ನಮ್ಮ ಅಮ್ಮಾರ ಮನೆಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಸಿರಿಯಾಗ್ಬಿಟ್ಟೈತಿ. ಇಷ್ಟಿಷ್ಟು ಮಾತಾಡಿಸ್ತಿರ್ಲಿಲ್ಲ, ಇವಾಗ ಮಾತಾಡಿಸ್ತಾರಲ್ಲ ಅದಕ್ಕೆ ಇವಾಗ ಏನೋ ಒಂಥರ ಅವಳಿಗೆ ಸಿರಿಯಾಗ್ಬಿಟ್ಟೈತಿ ತವ್ರ ಮನೆ. ಚೆನ್ನಾಗಿರ್ಲೇಳು ಬಗ್ಗೆ ಚೆನ್ನಾಗಿರ್ಲೇಳು, ತವ್ರ ಮನೆಯಾಗು ಚೆನ್ನಾಗಿರ್ಲೇಳು, ಇಲ್ಲೇ ಚೆನ್ನಾಗಿರ್ಲೇಳು, ಎಲ್ಲ ತಗೋ ಚೆನ್ನಾಗಿರ್ಲಿ ಅಂತಲೇ ನಾವು ಬಯಸೋದು. ಅವತ್ತಂತೂ ನೆಂಟಸ್ತನ ಕೊಡು ಬರಲಿಲ್ಲ ಬಿಡು. ಇವತ್ತು ಅವಳಿಗಿನ್ನ ಯಾರ ಇದ್ದಾರೆ ಅವ್ನಿಗಿನ್ನ ಯಾರ ಇದ್ದಾರೆ ಅಂತ ಹೇಳಿ ನಾವು ಚೆನ್ನಾಗಿರ್ಲಿ ಅಂತಲೇ ನಂಬೋದು. ಹೆಂಗೆ ಬತ್ಲಾಗೆ ನಮ್ಮ ವರ್ಷಗೂ ಇವತ್ತು ಯಾರು ಮದುವೆ ಆಗಾರ ಅಂತದ್ರಾಗ ಅವಳು ಇಂಥ ವಯಸ್ಸಿನ ಮದುವೆ ಆಗಿ ಇಬ್ಬರಳ್ಗೂ ಅವತ್ತು ಲಗ್ನ ಅಂಬತ್ತು ಕೂಡ ಬಂದಿರಲಿಲ್ಲ. ಅವಳು ಬೇರೆ ಕಡೆಗೆ ಆದ್ಲು, ಇವನು ಬೇರೆ ಕಡೆಗೆ ಆದ್ರು. ಅವತ್ತು ಅರಮ್ಮಯ್ಯನೂ ಕೊಡಬೇಕು ಅಂತ ಬಂತು, ಅದಾಗಲಿಲ್ಲ ಅವತ್ತು. ಏನೋ ಇವಾಗ ಆಯಿತು ಬಿಡತ್ತೆ, ಹಂಗೆ ಚೆನ್ನಾಗಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಚೆನ್ನಾಗಿದ್ರೆ ಸಾಕು ಅಂತೀವಿ ಹೊರ್ತು ನಾವೇನೇನು ಕೆಟ್ಟದ್ದು ಬಯಸಲ್ಲಮ್ಮ ಅವ್ರಿಗೆ. ಚೆನ್ನಾಗಿರಲಿ ಅಂತಲೇ ಅಂಬೋದು. ಅಲ್ಲ ಹೋಗಲ್ಲ ಅಂಬೋದು ಈ ಚಿಕ್ಕಮ್ಮ. ಹೆಂಗೆ ಗೊತ್ತು ಈ ಚಿಕ್ಕಮ್ಮನೇ ಹೋಗಿ ಸೈನ್ ಹಾಕ್ತೀನಿ ಅಂತ ಯಾಕೆ ಹೇಳ್ತು ಸದ್ರ ತಗೊಂತಾರೆ ನೋಡವ್ರು. ನಾವು ಸುತ್ತರ್ಕೊಂಡೋದ್ರೆ ಎಷ್ಟು ಸದ್ರ ತಗೊಂತಾರೆ. ಹೋಗ್ಬಾರ್ದಾಗಿತ್ತು ಬೇಡ. ಮತ್ತು ನಾವು ಯಾಕೆ ಹೇಳೋಣ. ಅವರು ತವ್ರ ಮನೆ ಅವ್ರು ಇಷ್ಟ ಯಾಗಲ್ಲ ಮಾಡ್ಕೊಂಡ್ರೆ ಸುಮ್ಕಿರು. ಹೆಂಗನ ಮಾಡ್ಕೊಂಬ್ಲೇಳು ನಮ್ಮದೇ ಇವಾಗ. ನನಗೆ ಯಾಕೆ ಚೆನ್ನಾಗಿಲ್ಲ ಎಲ್ಲೋಡು ಅರೆ ಹೆಂಗನ ಮಾಡ್ಕೊಂಬ್ಲೇಳು. ನಮ್ಗೆ ಸುದ್ದಿನೇ ಬೇಡ. ಹೋಗ್ಲೇಳು ಅವಳಿಗೆ ಬೆಲೆ ಇಲ್ದಂಗಾದ್ರೆ ಅವಳಿಗೆ ಗೊತ್ತಾಗುತ್ತೆ. ಅದೇ ಮತ್ತೆ ಈ ದಿವಸ ಅವ್ರು ಬೋರಾರು. ಇವಾಗ ಅವ್ರು ಕೇಳಿದಾಗ ಹೋಗಿ ಸೈನ್ ಹಾಕ್ತಿಲ್ಲದ್ದು, ಇವಾಗ ಇವಳೆಟ್ಗೆ ಇವಳೆ ಹೋಗಿ ಅವಳು ಸೈನ್ ಹಾಕ್ತೀನಿ ಅಂತ. ಇವಳೆಟ್ಗೆ ಇವಳೆ ಹೋದರೆ ಅವರು ಸೈನ್ ಹಾಕ್ಸ್ಕೊಂಡು ಹೆಂಗೆ ಬೇಕಾದ್ರು ಮಾತಾಡ್ತಾರೆ. ಆಮೇಲೆ ಸದ್ರ ಹಾಕ್ತಾಳೆ ಅಷ್ಟೇ ಇವಳು. ಬೋಲು ಒಳ್ಳೆಳಲ್ಲ. ಹೇಳು ಗೊತ್ತಾಗಲ್ಲ ಇಷ್ಟು ದಿನ ಅಂತೂ ಹಂಗಿದ್ದಿದ್ಕು ಏನು ಪ್ರಯೋಜನ ಅಂತಪ್ಪ. ಇವಳೆಟ್ಗೆ ಇವಳೆ ಹೋದ್ರೆ ಇನ್ನು ಅವ್ರಿನ್ನ ಇವಳು ತಕ್ಕ ಬರ್ಬೇಕು ಅಲ್ಲೇನ ಬಗ್ಗೆಮ್ಮ. ಇವತ್ತು ಇವಳೆಟ್ಗೆ ಇವಳೆ ಹೋದ್ರೆ ಹೆಂಗೆ ಸರಿ ಆಗುತ್ತೆ. ಅದೇ ಮತ್ತೆ ನಾನು ಹಂಗೆ ಅನ್ಕೊಂಬೋದು. ಇಷ್ಟು ದಿವಸ ಚಾಲ್ಗಾತಿ ಇಷ್ಟು ದಿವಸ ಹೆಂಗಿದ್ಲ ಹಂಗೆ ಸುಮ್ಮನೆ ಚೆನ್ನಾಗಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಇವಾಗ ಹೋಗಿ ನಾನು ಸೈನ್ ಹಾಕ್ತೀನಿ ಅಂತೇಳಿ ಇವಳೆಟ್ಗೆ ಇವಳೆ ಹೇಳಿದ್ರೆ ಅವ್ರು ಸಾದ್ರ ತಗೊಂತಾರೆ. ಬಿಡು ಅವಳೆಟ್ಗೆ ಅವಳೆ ಬಂದು ಹಾಕಿಳು ಅಂತಾರೆ. ಮತ್ತು ನಾಳೆ ಗೊತ್ತಾ ಮಾತು ಬಂದ್ರೂ ಹಂಗೆ ಮಾತಾಡ್ತಾರೆ. ಅಯ್ಯೋ ನಾವೇನು ಕೇಳಿರಲಿಲ್ಲ ಮಾಡಿರಲಿಲ್ಲ, ನಾವು ಅಲ್ಲಿ ಸುಮ್ಮನಾಗಿದ್ವಿ, ನೀನೇ ತಾನೇ ಬಂದು ಹಾಕ್ದಾಳು ತಿರ್ಗ ಅಂತಾರೆ. ಅನ್ನಿಸ್ಕೊಂಬ್ಲೇಳು ಬಿಡು. ಯಾಕೆ ಸುಮ್ಮನೆಗಳಪ್ಪ ಅಂದರೆ ನಾವು ತವ್ರ ಮನೆ ಕಡೆಗಳರ ಕಡೆಗೆ ನಮ್ಮ ಅಣ್ಣ ಚೆನ್ನಾಗಿರೋದಕ್ಕೆ ಮಾತಾಡ್ತಾರಪ್ಪೋ, ನಮ್ಮ ಅಣ್ಣ ಚೆನ್ನಾಗಿರೋದಕ್ಕೆ ಅಂತ ಹೇಳಿ ಮಾತಾಡ್ತಾರೆ. ಚಿಕ್ಕಪ್ಪ ಯಾಕೆ ಕಳಿಸ್ತು? ನಮ್ಮ ಚಿಕ್ಕಪ್ಪಗೆ ಬುದ್ಧಿ ಬೇಡ. ಕಳಿಸಿರ ಅಷ್ಟೇ. ಅವರೆಲ್ಲ ಹಾಳು ಮಾಡಿರ್ತಾರೆ. ಅವ್ರು ಎಂತಾರ ಮತ್ತೆ ಅವ್ರು ಎಂತಾರ. ನನಗೆ ಗೊತ್ತೈತೆ. ಆ ಅಜ್ಜಿನೂ ಅದೇನೆ, ಆ ಕೋಮಲಜ್ಜಿ. ನನಗೆ ಗೊತ್ತೈತಿ ಎಲ್ಲಾನು. ಬಿಡಿ ಹಂಗ ಮಾಡ್ಕೊಂಬ್ಲೇಣ. ಅವ್ರ ತವ್ರ ಮನೆ ಅವ್ರವ್ರು ಇಷ್ಟ ಹೇಳಪ್ಪ ಹೇಳಿ ನಾವು ಸೆನಕಿರತ್ಕೊಂತಾರೆ ಮಾಡ್ತಾರೆ ಅಂತಾರೆ. ಯಾಕೆ ಅವ್ರಿಗೆ ಗೊತ್ತಾಗಬೇಕು. ಹಂಗೆ 1-2 ದಿನ ಯಾರಿಗೆ ಯಾತ ಹೇಳೋದು ತಪ್ಪಮ್ಮಂಗೆ ಆಗುತ್ತೆ. ಅವ್ರೇಟ್ಗೆ ಅವರೇ ಸೆನಕ್ಕಾಗ್ಬಿಡ್ತಾರೆ. ಯಾರ್ತಾಗ ಯಾತ ಮಾತಾಡೋದೇ ಅಲ್ಲ ಇವಾಗಿನ ಕಾಲದಾಗ ಅನ್ಸುತ್ತೆ. ಬಿಡು ಹಂಗನ ಮಾಡ್ಕೊಂಬೇಳೆ. ಹೋದ್ರು ಹೋಗ್ತಾಳೆ ಅಷ್ಟೇ. ಏನು ಮಾಡೋಣ ನಾವೀಗಳಪ್ಪ ಹೇಳಿರಿ ತವ್ರ ಮನೆಗೆ ಹೋಗೋದಕ್ಕೆ ಮಾತಾಡ್ತಾರಪ್ಪೋ ಇವ್ರು ಸಹಿಸ್ಕೊಂಬಲ್ಲ ಅಂತಾಳೆ. ಯಾಕೆ ಒಟ್ಟಿಗಳ ಬಗ್ಗೆ ಅವಳು ಹೆಂಗನ ಮಾಡ್ಕೊಂಬೇಳೆ. ಅವಳು ಹೋಗಿದ್ದ ಅವಳೇ ಅನುಭವಿಸ್ತಾಳೆ. ಅಲ್ಲ ನಾನೇ ತಿಳಿಯೋದು ಈ ದಿವಸ ಅವಳು ಸುಮ್ಮನಿದ್ದಾಳು, ಸುಮ್ಮನೆ ಇರಬೇಕಾಗಿತ್ತು. ಯಾಕೆ ಸುಮ್ಮನೆ ಇವಾಗ ಹೋಗಿ ಹೆಂಗೆ ಅವ್ರು ತಗೊಂಡಿಸ್ಕೊಂಡು ಅಂಥದ್ದೆಲ್ಲ ಅಷ್ಟೊಂದೆಲ್ಲ ಹೋರಾಡಿ ನಾನು ಸೈನ್ ಹಾಕ್ತೀನಿ ಅಂತ ಅವ್ರ ಮನೆ ಬಾಗಿಲಿಗೆ ಹೋದರೆ ಅವ್ರು ಸುಮ್ಮನೆ ಬಿಡ್ತಾರೆ. ಅವ್ರು ಇನ್ನೂ ಮ್ಯಾಕೆ ಹೋಗ್ತಾರೆ. ಅವ್ರು ಎಂತಾರೆ ಅಯ್ಯಪ್ಪ 1-2 ದಿನ ಇನ್ನೊಂದು 2 ದಿನ ಸುಮ್ಮನೆ ಇರಬೇಕಾಗಿತ್ತು. ಅವ್ರೇಟ್ಗೆ ಅವರೇ ಬರಬೇಕಾಗಿತ್ತು. ಅವ್ರೇಟ್ಗೆ ಒಳ್ಳೆ ಹೋಗ್ಬಾರ್ದಾಗಿತ್ತು. ಇಷ್ಟು ದಿನ ಹೋರಾಡಿದ್ಕು ಏನು ಸಾರ್ಥಕ ಆಯಿತು? ಏನೂ ಸಾರ್ಥಕ ಆಗಲಿಲ್ಲ. ಅದೇ ಮತ್ತೆ ಇಷ್ಟು ದಿನ ಹೋರಾಡಿದ್ಕು ಏನು ಸಾರ್ಥಕ ಇಲ್ಲ. ಈ ಚಿಕ್ಕಮ್ಮ ಬುದ್ಧಿ ಬೇಡವೆ, ನಮ್ಮ ಚಿಕ್ಕಪ್ಪನ ಬುದ್ಧಿ ಬೇಡವೆ. ಯಾರಿಗೆ ಆತ ಹೇಳೋದಲ್ಲ. 1-2 ಬಟ್ಟೆ ಹಾಕ್ಕೊಳ್ಳೋದಿಕ್ಕೆ ನಾನೇ ನಿಮ್ಮ ಮನೆ ಕೆಲಸದವಳೆ ಅಂತೇಳಿ ಒಂದು ಹೋಗ್ತಾಳೆ ಮೀನು. ಯಾಕಂದರೆ ಅವ್ರ ಅಮ್ಮಾರು ಮಾತಾಡಿಸ್ತಾರಂತೆ. ಅದಕ್ಕೆ ನಾಳೆ ಒಂದಿಟ್ಟು ಜಂಬ ಅಮ್ಮಾರು ಮಾತಾಡಿಸ್ತಾರಂತೆ. ಇಷ್ಟಿನ ಪಾಪ ಯಾತನೇ ಹೇಳಿರೆ ಮಾಡಿಕೊಡಾಳು. ಅದಕ್ಕೆ ನಾನು ಹೇಳ್ದೆ ಯಾಕೆ ಸೊಳ್ಳೆ ಜ್ವರ ಕೈ ಕಾಲೆಲ್ಲ ನೋವು, ಅದಕ್ಕೆ ಋತು ಮೈನ ತಣ್ಣೀರು ಮುಟ್ಕೊಂಬಲ್ಲ. ಅದಕ್ಕೆ ಅತ್ತ ಹೇಳ್ದೆ ಬಿಡತ್ತ 1-2 ತೊಳೆದಾಗ್ತಾಳೆ ಬಂದವಳಲ್ಲ ಅಂತ ಹೇಳಿ ಹೆಂಗೆ ಮಾತಾಡ್ತಾಳೆ ನೋಡ್ರಿ. ಇವಳೆಟ್ಗೆ ಇವಳೆ ಹೋಗ್ಬಾರ್ದಾಗಿತ್ತು. ಇವಳೆಟ್ಗೆ ಇವಳೆ ಹೋಗಿದ್ದು ತಪ್ಪು. ಇಷ್ಟು ದಿವಸ ಹೋರಾಡಿದ್ಕೂ ಸಾರ್ಥಕ ಇಲ್ದಂಗೆ ಆಯಿತು. ನೋಡ್ತಾ ಇರಿ, ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.